ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಹಾಕಿ ಅದರೊಳಗೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಸಾಫ್ಟ್ ಆಗಿದೆ ಮತ್ತು ತುಂಬ ಹೆಲ್ತಿ ಫುಡ್ ಇದು. ಇದರೊಳಗೆ ಎಲ್ಲನೂ ನಾನು ತರಕಾರಿ ಎಲ್ಲ ಏನೇನು ತರಕಾರಿ ಇದೆ ಅದೆಲ್ಲ ತುರಿದು ಹಾಕಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಒಂದು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದರೊಳಗೆ 1 ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಮತ್ತು ಎಲ್ಲ ತುರ್ಕೊಂಡಿದ್ದೀನಿ. ತರಕಾರಿಗಳು ಯಾವುದಿದೆಯೋ ಅದು ತುರ್ಕೊಂಡಿದ್ದೀನಿ. ಈಗ ಈರುಳ್ಳಿ ಚಾಪ್ನರಿಗೆ 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊತೀನಿ. 1 ಇಂಚಷ್ಟು ಶುಂಠಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರಿ. ನಾನು 3 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಈರುಳ್ಳಿ ಹೂವು ಸ್ವಲ್ಪ ಇತ್ತು ಅದು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು 1 ಇಡಿ. ಈಗ ಇದನ್ನ ತರಿಯಾಗಿ ರುಬ್ಕೊಂಡ್ಬಿಡೋಣ. ಈಗ ನೋಡಿ ಎಷ್ಟು ನುಣ್ಣಗಾಗಿದೆ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ. ಈಗ ಅದೇ ಇದಕ್ಕೆ ರಾಗಿ ಹಿಟ್ಟು ಹಾಕ್ಕೊತೀನಿ. ನೋಡಿ ಕ್ಯಾರೆಟು, ಗೆಡ್ಡೆಕೋಸು, ಎಲೆಕೋಸು 3 ಹಾಕ್ಕೊತೀನಿ. ಅದು ಕಲರ್ ಅಂಟ್ಕೊಂಡಿದೆ, ತಪ್ಪು ತಿಳ್ಕೊಬೇಡಿ. ಈಗ ನಾವು ರುಬ್ಬಿಟ್ಟಿರೋದು ಅದೇ ಇದನ್ನ ತರಿಯಾಗಿ ರುಬ್ಬಿಟ್ಕೊಂಡಿರೋದು ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಸೋಂಪು ಹಾಕ್ಕೊಂಡ್ರೆ ಇದು ಅಜ್ವಾನು ತುಂಬ ಒಳ್ಳೆಯದು, ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡಿ. ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಬಿಡೋಣ. ಈಗ ಒಂದು ಸತಿ ಕೈಯೊಳಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಎಷ್ಟು ನೀರು ಬೇಕಂತ ಗೊತ್ತಾಗ್ತೈತೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತೀರ ಒಂದೇ ಸತಿ ನೀರು ಹಾಕ್ಕೊಬಾರ್ದು, ನೋಡಿಕೊಂಡು ಹಾಕ್ಕೊಬೇಕಾಗ್ತೈತೆ ನೀರು. ಚಪಾತಿ ಹಿಟ್ಟಿಗನ ಸ್ವಲ್ಪ ಮೆದುವೆ ಇರಬೇಕು ನೋಡಿ, ಈ ಥರ. ಸರಿ, ಒಂದು 10 ನಿಮಿಷ ಹಾಗೆ ಇಡೋಣ. ನೋಡಿ ಈಗ ತಟ್ಟನ ಒಂದು ನೋಡಿಕೊಂಡು ಯಾವ ಸೈಜ್ ಒಳಬೇಕೋ ಆ ಸೈಜ್ ಒಳಗೆ ಈ ಅದಕ್ಕೆ ತಗೊಳ್ಳೋಣ. ಆವಾಗ ತೆಳುಗೆ ಚೆನ್ನಾಗಿ ಬರ್ತೈತೆ ನೋಡಿ. ಈಗ ಒಬ್ಬಟ್ಟು ತಟ್ಟು ಸೀಟ್ ಮೇಲೆ ಸ್ವಲ್ಪ ನಾವು ಎಣ್ಣೆ ಹಚ್ಕೊಳ್ಳೋಣ. ಎಲ್ಲ ಕಡೆ ಹಿಂಗೆ ಸೈಡೆಲ್ಲ ಹಪ್ಪಳು ಮಾಡ್ಕೊಳ್ಳೋಣ. ಈಗ ಹಿಂಗೆ ಇಟ್ಕೊಂಡು ಸ್ವಲ್ಪ ನೀರು ಮೇಲೆ, ನೀರು ಎಣ್ಣೆನೋ ನಿಮ್ಮಿಷ್ಟ, ಹಿಂಗೆ ಹೊತ್ಕೊಬೇಕಾಗ್ತೈತೆ. ಒಂದು ವೈಟ್ ಕವರ್ ಅಂದರೆ ಈ ಥರದ್ದು ನಮ್ಮದು ಬಟ್ಟೆದೋ ಗಿಟ್ಟೆದೋ ಸೀಟಿನ ಕವರ್ ಇರ್ತಿತ್ತಲ್ಲ, ಅಂಥ ಕವರ್ ತಗೊಂಡು ಅದೇ ಅಂಥ ಕವರ್ ತಗೊಂಡು ನೋಡಿ ಈ ಥರ ತೆಳುವಾಗಿ ಎಷ್ಟು ತೆಳು ಬೇಕೋ ಮಾಡಿ ಸ್ವಲ್ಪ ತಿರ್ಸ್ಕೊಳ್ತಾ ಇರಬೇಕಾಗ್ತೈತೆ ನೋಡಿ. ಈ ಥರ ನೋಡಿ ಹಿಂಗೆ ಎಷ್ಟು ತೆಳು ಬೇಕೋ, ಚಪಾತಿ ಕೋಲೊಳಗೆ ಒತ್ತೋದೇ ಬೇಡ, ಅಷ್ಟು ತೆಳುವಾಗಿ ನೋಡಿ. ಮೆತ್ತಿಗೆ ಸ್ವಲ್ಪ ಹಿಂಗೆ ಇನ್ನೂ ಎಷ್ಟು ತೆಳು ಬೇಕೋ ಮಾಡ್ಕೊಬೋದು ನೋಡಿ. ಇಷ್ಟಾಗಲ ಮಾಡಿದ್ದೀನಿ, ಮೆತ್ತಿಗೆ ತೆಗಿಬೇಕಾಗ್ತೈತೆ ನೋಡಿ ಹೀಗೆ. ಈಗ ಕಾಯಲಿಕ್ಕೆ ಹೆಂಚಿಟ್ಟಿದ್ದೀನಿ. ಹೆಂಚಿನ ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ. ಸ್ವಲ್ಪ ಈಗ ಹೆಂಚಿನ ಮೇಲೆ ಹಾಕ್ಕೊಳ್ಳೋಣ. ಒಂದು 10 ನಿಮಿಷ ಹಾಗೆ ಬಿಡೋಣ ಮೀಡಿಯಮ್ ಉರಿಯೊಳಗೆ. ಈಗ ಮೆತ್ತಿಗೆ ಪೇಪರ್ ತೆಗಿಯೋಣ ನೋಡಿ. ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ರಿ, ಜಾಸ್ತಿ ಬೇಡ. ಇವಾಗ ತಿರ್ಸ್ಕೊಳ್ಳೋಣ ನೋಡಿ, ಎಷ್ಟು ತೆಳು ಇದೆ ನೋಡಿ. ನೋಡಿ ಆಗಿದೆ ನೋಡಿ, ಎಷ್ಟು ತೆಳು ಇದೆ. ತಿರ್ಗಾ ಅದೇ ಥರ ಎಲ್ಲನೂ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡಿರೋದು ಅಷ್ಟು ಸಾಫ್ಟಾಗಿರ್ತೈತೆ, ನಿಜವಾಗಿ ಇಡ್ತೀವಿ. ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಕಾಯೆಲ್ಲ ಹಾಕಿ ಮಾಡ್ಕೊಂಡ್ರಿ ತುಂಬ ಟೇಸ್ಟಾಗಿರ್ತೈತೆ. ನಿಜವಾಗ್ಲೂ ಚೆನ್ನಾಗಿದೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋದಕ್ಕಾಗಿ ಬಾಯ್.